ಇಂದು ಜೂನ್ 3 ಬುಧವಾರ. ಅತ್ಯಂತ ಶಕ್ತಿಶಾಲಿ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತೆ. ಅಧಿಕ ಮಾಸದಲ್ಲಿ ಮಾಡೋ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರ ಆರಾಧನೆಗಳಿಗೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ದೇವಾನುದೇವತೆಗಳ ಅನುಗ್ರಹವೂ ಸಹ ಸಿಗುತ್ತದೆ. ಅದರಲ್ಲೂ ಬುಧವಾರ ಗಣಪತಿಗೆ ಪ್ರಿಯವಾದ ದಿನ. ಈ ದಿನವೇ ಸಂಕಷ್ಟಹರ ಚತುರ್ಥಿ ಬಂದಿರೋದು ಬಹಳನೇ ವಿಶೇಷ. ಅಧಿಕಸ್ಯ ಅಧಿಕ ಫಲಂ ಅಂದರೆ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡುವ ಸಣ್ಣ ಪೂಜೆ ದಾನ ಅಥವಾ ಒಳ್ಳೆಯ ಕೆಲಸಗಳಿಗೆ ಅಪಾರವಾದ ಪುಣ್ಯ ಫಲ ಸಿಗುತ್ತದೆ. ಅಂತಹ ಶ್ರೇಷ್ಠವಾದ ದಿನಗಳಲ್ಲಿ ಸಂಕಷ್ಟಹರ ಚತುರ್ಥಿಯು ಒಂದು. ಈ ದಿನ ತಪ್ಪದೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗಣಪನನ್ನ ಪೂಜಿಸಿ ಆರಾಧಿಸಿ. ಇಷ್ಟು ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸದೇ ಇದ್ದರೂ ಅಥವಾ ಮೊದಲ ಸಲ ಸಂಕಷ್ಟಹರ ಚತುರ್ಥಿ ಪ್ರಾರಂಭ ಮಾಡುವವರು ಈ ಅಧಿಕ ಜ್ಯೇಷ್ಠ ಸಂಕಷ್ಟಹರ ಚತುರ್ಥಿಯಿಂದ ಪ್ರಾರಂಭಿಸಬಹುದು. ಈ ಸಂಕಷ್ಟಹರ ಚತುರ್ಥಿ ತುಂಬ ವಿಶೇಷವಾದದ್ದು. ಏಕೆಂದರೆ ಈ ವರ್ಷ ಅಧಿಕ ಜ್ಯೇಷ್ಠ ಮಾಸ ಬಂದಿದ್ದು ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟಿಯನ್ನು ವಿಭುವನ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಇದು ಅಪರೂಪದ ಸಂಕಷ್ಟಿಯಾಗಿದ್ದು ಈ ದಿನ ಗಣಪತಿಯನ್ನು ಪೂಜಿಸೋದ್ರಿಂದ ಐಶ್ವರ್ಯ ಮತ್ತು ಕಷ್ಟ ನಿವಾರಣೆಯಾಗುತ್ತದೆ. ಮನಸ್ಸಿನಲ್ಲಿರುವ ಕೋರಿಕೆಗಳು ಖಂಡಿತ ಈಡೇರುತ್ತದೆ. ಚತುರ್ಥಿ ತಿಥಿ ಸಮಯ ಜೂನ್ 3 ಬುಧವಾರ ರಾತ್ರಿ 9:21ಕ್ಕೆ ಆರಂಭ ಆಗಿ ಜೂನ್ 4 ರಾತ್ರಿ 11:30ಕ್ಕೆ ಮುಕ್ತಾಯ ಆಗುತ್ತೆ. ಚಂದ್ರೋದಯದ ಸಮಯ ಜೂನ್ 3ನೇ ತಾರೀಕು ರಾತ್ರಿ 9:54ಕ್ಕೆ ಇದೆ. ಇನ್ನು ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಸಂಕಷ್ಟಹರ ಚತುರ್ಥಿ ವ್ರತದ ಪ್ರಧಾನ ನಿಯಮ ಚಂದ್ರೋದಯ ವ್ಯಾಪಿನಿ ತಿಥಿ. ಅಂದರೆ ಯಾವ ದಿನದ ರಾತ್ರಿ ಚಂದ್ರ ಹುಟ್ಟುವ ಸಮಯದಲ್ಲಿ ಚತುರ್ಥಿ ತಿಥಿ ಇರುತ್ತದೆಯೋ ಆ ದಿನವೇ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕು. ಹಾಗಾಗಿ ನಾಳೆ ಮೇ 3 ಬುಧವಾರದ ದಿನವೇ ಆಚರಿಸಬೇಕು. ವಿಭುವನ ಅಂತಂದರೆ 3 ಲೋಕಗಳಲ್ಲಿಯೂ ಇರುವವನು ಅಥವಾ 3 ಲೋಕಗಳನ್ನು ಬೆಳಗಿಸುವವನು ಅಂತ ಅರ್ಥ. ಈ ದಿನ ಗಣಪತಿಯನ್ನು ನೀವು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ. ಈ ಅಧಿಕ ಮಾಸದಲ್ಲಿ ವಿಭುವನ ಸಂಕಷ್ಟಹರ ಚತುರ್ಥಿಯು ಪ್ರತಿ 2.5 ವರ್ಷಗಳ ನಂತರ ಬರೋದ್ರಿಂದ ಬಹಳ ಅಪರೂಪ ಹಾಗೂ ಶಕ್ತಿಶಾಲಿಯಾಗಿದ್ದು ಈ ದಿನ ಸಾಧ್ಯ ಆದರೆ ಗಣೇಶನಿಗೆ 11, 21 ಅಥವಾ 33 ಮೋದಕ ನೈವೇದ್ಯ ಮಾಡಿದರೆ ತುಂಬಾ ಶ್ರೇಷ್ಠ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ತುಂಬ ಮಹತ್ವ ಇರೋದ್ರಿಂದ ಈ ದಿನ 33 ಎಕ್ಕದ ಹೂವನ್ನು ಗಣಪತಿಗೆ ಅರ್ಪಿಸಿದರೆ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ನಮಗೆ ಎಷ್ಟೇ ಕಷ್ಟ ಬಂದರೂ ಸರಿ ಈ ಸಂಕಷ್ಟಹರ ಚತುರ್ಥಿಯಿಂದ ವಿಘ್ನಗಳನ್ನು ನಿವಾರಿಸುವ ಗಣಪತಿಯನ್ನು ಪೂಜಿಸಿದರೆ ಸಾಕು. ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ದೂರ ಆಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗೋದಲ್ಲದೆ ಬಯಸಿದ ಕೋರಿಕೆಗಳೆಲ್ಲವೂ ಕೂಡ ನೆರವೇರುತ್ತೆ. ಈ ದಿನ ಪ್ರತಿಯೊಬ್ಬರು ಗಣಪತಿಯನ್ನು ತಪ್ಪದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆದರೂ ಸಹ ಪೂಜಿಸಿ ಆರಾಧಿಸಿ. ಇನ್ನು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಯನ್ನು ಪೂಜಿಸಿದರೆ ಗಣಪತಿಯ ಆಶೀರ್ವಾದದ ಜೊತೆಗೆ ವಿಶೇಷವಾಗಿ ಶಿವ ಪಾರ್ವತಿಯರ ಅನುಗ್ರಹವೂ ಸಹ ಸುಲಭವಾಗಿ ಲಭಿಸುತ್ತೆ. ನಿಮ್ಮ ಮನೆಯ ಹೊಸ್ತಿಲುಗಳಿಗೆ ಅರಿಶಿಣ ಹಚ್ಚಿ ಮನೆಯ ಬಾಗಿಲ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಹಾಗೆ ತಪ್ಪದೆ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದ್ರೆ ಅತ್ಯಂತ ಶ್ರೇಷ್ಠ. ಗಣಪತಿ ಪೂಜೆಯಲ್ಲಿ ತಪ್ಪದೆ ಗರಿಕೆಯ ಜೊತೆ ಎಕ್ಕದ ಹೂವಿದ್ರೆ ಇನ್ನ ಒಳ್ಳೆಯದು. ಇವತ್ತಿನ ದಿನ ತಪ್ಪದೆ 21 ಗರಿಕೆಯನ್ನು ಅರ್ಪಿಸಲೇಬೇಕು. ಹಾಗೆ ದುಡ್ಡಿನ ಸಮಸ್ಯೆಗಳು ನಿವಾರಣೆಯಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಅಂತಂದರೆ 21 ಏಲಕ್ಕಿಗಳನ್ನು ದಾರದಲ್ಲಿ ಪೋಣಿಸಿ ಏಲಕ್ಕಿ ಹಾರವನ್ನು ತಯಾರಿಸಿ ಗಣಪತಿಗೆ ಅರ್ಪಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಪತಿಯ ಆದಾಯ ಹೆಚ್ಚುತ್ತೆ. ಪೂಜೆ ಮುಗಿದ ನಂತರ ಈ ಏಲಕ್ಕಿ ಹಾರವನ್ನು ನಿಮ್ಮ ಬೀರುನಲ್ಲಿ ಇಡಿ. ಈ ವ್ರತವನ್ನು ಮಾಡುವವರು ಸಂಕಷ್ಟಹರ ಚತುರ್ಥಿಯ ವ್ರತದ ಕಥೆಯನ್ನು ತಪ್ಪದೆ ಓದಬೇಕು ಅಥವಾ ಕೇಳಬೇಕು. ಈ ಕಥೆಗೆ ಅಪಾರವಾದಂತಹ ಶಕ್ತಿ ಇದೆ. ವ್ರತದ ಕಥೆಯನ್ನು ಓದಿದ ನಂತರ ಕೊನೆಯಲ್ಲಿ ಗಣಪತಿಗೆ ಆರತಿಯನ್ನು ಬೆಳಗಿ ನಮಸ್ಕರಿಸಿ 5 ಪ್ರದಕ್ಷಿಣೆಗಳನ್ನು ಹಾಕಿ ಈ ರೀತಿ ಗಣಪತಿಯನ್ನು ನೀವು ಪೂಜಿಸಿ. ಈ ದಿನ ಎಕ್ಕದ ಹೂವಿನ ಹಾರವನ್ನು ತಯಾರಿಸಿ ಗಣಪತಿಗೆ ಅರ್ಪಿಸಿದರೆ ಅದು ಬಹಳನೇ ಶ್ರೇಷ್ಠ. ಇದರ ಜೊತೆಯಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಿದರೂ ಸಹ ಬಹಳ ಶ್ರೇಷ್ಠ. ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ 2 ಕಡೆ 1-2 ಎಕ್ಕದ ಎಲೆಗಳನ್ನು ಇಟ್ಟು ಎಕ್ಕದ ಎಲೆ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎಕ್ಕದ ಎಲೆಗಳ ಮೇಲೆ 2 ಬೆಲ್ಲದ ಅಚ್ಚನ್ನು ಇಟ್ಟು ಅದಕ್ಕೂ ಅರಿಶಿಣ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ 2 ಹೂಬತ್ತಿಯನ್ನು
ಎಲೆಯನ್ನು ಒಂದು ಬತ್ತಿಯನ್ನಾಗಿ ತಯಾರಿಸಿ ದೀಪವನ್ನು ಹಚ್ಚಬೇಕು. ನಂತರ ಅಕ್ಕಿ ಮತ್ತು ಬೆಲ್ಲವನ್ನು ಗೋವಿಗೆ ತಿನ್ನಿಸಬಹುದು ಅಥವಾ ಇದರಿಂದ ಸಿಹಿಯನ್ನು ಕೂಡ ತಯಾರಿಸಬಹುದು. ಈ ದೀಪಾರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ಗಣೇಶನ ಸಂಪೂರ್ಣ ಅನುಗ್ರಹ ನಿಮಗೆ ಲಭಿಸುತ್ತೆ. ಒಂದು ವೇಳೆ ಎಕ್ಕದ ಎಲೆ ನಿಮಗೆ ಸಿಗಲಿಲ್ಲ ಅಂತಂದರೆ ವೀಳ್ಯದೆಲೆಯ ಮೇಲೂ ಸಹ ದೀಪಾರಾಧನೆಯನ್ನು ಮಾಡಬಹುದು. ಇನ್ನು ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋಗ್ರಾಸದ ರೀತಿಯಲ್ಲಿ ತಿನ್ನಿಸಬೇಕು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತೆ. ಹಾಗೆ ನೆನೆಸಿದ 21 ಕಡಲೆಕಾಳಿನ ಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದ್ರೂ ಸಹ ನಿಮ್ಮ ಇಷ್ಟಾರ್ಥ ನೆರವೇರೋದಲ್ಲದೆ ಉತ್ತಮ ಫಲಗಳನ್ನು ಸಹ ನೀವು ಪಡೆಯಬಹುದು. ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 21 ಬಾರಿಯಾದರೂ ಸಹ ನೀವು ತಪ್ಪದೆ ಜಪಿಸಬೇಕು. ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಈ ಸಂಕಷ್ಟಹರ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ ಅನಾರೋಗ್ಯ ಸಮಸ್ಯೆಗಳನ್ನೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ನಿಮಗೆ ಲಭಿಸುತ್ತದೆ. ವೀಳ್ಯದೆಲೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ. ಹಾಗಾಗಿ ಇವತ್ತಿನ ದಿನ ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ. ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಸಂಪತ್ತು ಬರಲು ಮನೆಯಲ್ಲಿರುವ ಅಷ್ಟದಾರಿದ್ರ್ಯಗಳು ದೂರವಾಗಿ ಹಣ ವೃದ್ಧಿಯಾಗಿ ನಿಮ್ಮ ಮನೆಗೆ ಬರಬೇಕೆಂದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಒಂದು ನಿಂಬೆಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ. ಗಣಪತಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಲಭಿಸುತ್ತೆ. ಹಾಗೆ ಕೆಂಪು ಬಣ್ಣದ ಹೂಗಳಿಂದ ಗಣಪತಿಯನ್ನು ಪೂಜಿಸಿದ್ರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತೆ. ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ದರೆ ತುಂಬಾನೇ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ದಾಸವಾಳ ಹೂಗಳಿಂದ ಗಣೇಶನನ್ನು ಪೂಜಿಸಿದ್ರೂ ಸಹ ಅದ್ಭುತವಾದಂತಹ ಫಲ ಸಿಗುತ್ತೆ. ಗರಿಕೆ ಅಂದರೆ ಗಣಪತಿಗೆ ಬಹಳ ಪ್ರಿಯ. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಗರಿಕೆಯಿಂದ ಗಣಪತಿಯನ್ನು ಪೂಜೆ ಮಾಡಿ. ಕೋಟಿ ಜನ್ಮಗಳ ಪುಣ್ಯ ಫಲ ನಿಮಗೆ ಲಭಿಸುತ್ತೆ. ಪೂಜೆಯ ಸಮಯದಲ್ಲಿ ಸಂಕಷ್ಟಹರ ಸ್ತೋತ್ರ, ವಕ್ರತುಂಡ ಮಹಾಕಾಯ, ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ, ಗಣಪತಿ ಉಪನಿಷತ್, ವೇದ ಮಂತ್ರಗಳನ್ನು ನೀವು ಪಠನೆ ಮಾಡಬಹುದು. ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ಈ ದಿನ ಹಾಲಿನಿಂದ ಅದಕ್ಕೆ ಅಭಿಷೇಕ ಮಾಡಿ ಗಣಪತಿಗೆ ದೂರ್ವೆಯನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿದ್ರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತೆ. ಇವತ್ತಿನ ದಿನ 2 ಶುದ್ಧವಾದ ಎಕ್ಕದ ಎಲೆಯನ್ನು ತಂದು ಅದಕ್ಕೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅರಿಶಿಣ ಕುಂಕುಮ ಹಚ್ಚಿ ಮನೆಯ ಮುಖ್ಯದ್ವಾರದ ಬಾಗಿಲಿಗೆ ಕಟ್ಟಿದರೆ ಬಹಳ ಅದೃಷ್ಟ. ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿದ್ದರೂ ಸಹ ನಿವಾರಣೆಯಾಗಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದ್ರಿಂದ ಪುತ್ರ ಸಂತಾನ ಪ್ರಾಪ್ತಿ, ಕುಜದೋಷ ನಿವಾರಣೆಯಾಗಿ ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಉದ್ಯೋಗ ವ್ಯವಹಾರ ಸಮಸ್ಯೆಗಳು ಹೀಗೆ ನಿಮಗೆ ಎಷ್ಟೇ ಸಮಸ್ಯೆಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ಒಂದು ವೇಳೆ ನಿಮಗೆ ವ್ರತವನ್ನು ಮಾಡದೆ ಇದ್ರೂ ಸಹ ವಿಭುವನ ಸಂಕಷ್ಟಹರ ಚತುರ್ಥಿಯ ದಿನ ಈ ಮೇಲಿನ ಪರಿಹಾರಗಳನ್ನು ಮಾಡಿದ್ರೆ ನಿಮಗೆ ಇನ್ನೂ ದುಪ್ಪಟ್ಟು ಫಲ ಸಿಗೋದಲ್ಲದೆ ಗಣೇಶನ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇವತ್ತಿನ ದಿನ ಗಣೇಶನಿಗೆ 33 ಬತ್ತಿಯ ದೀಪ ಬೆಳಗಿಸಿದರೆ ಶ್ರೇಷ್ಠ. ಇಲ್ಲ ಅಂತಂದರೆ 33 ದೀಪವನ್ನು ಕೂಡ ಹಚ್ಚಬಹುದು. ಹಾಗೆ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಸೇರಿಸಿ ಪಂಚಬತ್ತಿಗಳು ಅಂದರೆ 5 ಬತ್ತಿಗಳಿಂದ ದೀಪವನ್ನು ಬೆಳಗಿದ್ರೆ ತುಂಬಾನೇ ಒಳ್ಳೆಯದು. ಉದ್ಯೋಗದ ಪ್ರಯತ್ನ ಮಾಡುವವರು ಸಹ ಈ ಸಂಕಷ್ಟಹರ ಚತುರ್ಥಿಯದಂದು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಹಾಗೆಯೇ ಪೆನ್ಗಳನ್ನು ದಾನವಾಗಿ ನೀಡಿ ನೀವು ಬಯಸಿದಂತಹ ಉದ್ಯೋಗ ನಿಮಗೆ ಲಭಿಸುತ್ತದೆ. ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡುವವರು ಇವತ್ತಿನ ದಿನಾನೇ ಬೆಳಗ್ಗೆಯಿಂದಲೇ ಉಪವಾಸ ಇದ್ದು ಹಾಗೆ ಚತುರ್ಥಿ ತಿಥಿ ಪ್ರಾರಂಭ ಆಗೋ ಮೊದಲನೇ ಸ್ನಾನ ಮಾಡಿ ಪೂಜೆಗೆ ಸಿದ್ಧ ಮಾಡಿಕೊಂಡು ರಾತ್ರಿ 9:22 ನಂತರ ಪೂಜೆಯನ್ನು ಪ್ರಾರಂಭಿಸಿ ನಂತರ ಚಂದ್ರೋದಯವನ್ನು ನೋಡಿ ವ್ರತವನ್ನು ಮುಕ್ತಾಯ ಮಾಡಬೇಕು. ಉಪವಾಸ ಮಾಡುವವರು ಕೂಡ ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಅಂದರೆ ಸಂಪೂರ್ಣ ಉಪವಾಸವನ್ನು ಮಾಡಬೇಕು ಅಂತ ಏನಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅನ್ನವನ್ನು ಸೇವಿಸದೆ ಲಘು ಆಹಾರ ಹಾಲು ಹಣ್ಣನ್ನು ಸೇವಿಸಿ ಉಪವಾಸವನ್ನು ಮಾಡಬಹುದು. ಹಾಗೆಯೇ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಶಮಿ ಎಲೆಗಳನ್ನು ಸಮರ್ಪಿಸಿ ಓಂ ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅದರಿಂದ ವಿದ್ಯೆಯಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಏರ್ತೀರಾ. ಇನ್ನು ಕುಟುಂಬ ಕಲಹಗಳು, ಕೋರ್ಟ್ ವಿವಾದಗಳು, ಆಸ್ತಿ ಕಲಹಗಳು ಇಂತಹ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಎಕ್ಕದ ಹೂವುಗಳಿಂದ ಗಣಪತಿಯನ್ನು ಪೂಜೆ ಮಾಡಿ 5 ತೆಂಗಿನಕಾಯಿಗಳನ್ನು ಸಮರ್ಪಿಸಿದರೆ ಖಚಿತವಾದಂತಹ ವಿಜಯಗಳನ್ನು ನೀವು ಸಾಧಿಸ್ತೀರಾ.
ಈ ರೀತಿ ಸಂಕಷ್ಟಹರ ಚತುರ್ಥಿಯಂದಾಗ ಯಾರು ಗಣಪತಿಯನ್ನು ಪೂಜಿಸ್ತಾರೋ ಅಂತಹ ಮನೆಗಳಲ್ಲಿ ಧನ ಧಾನ್ಯಗಳಿಗೆ ಎಂದು ಕೊರತೆ ಇರೋದಿಲ್ಲ. ನಿಮ್ಮ ಮನೆಯೆಲ್ಲ ಸುಖ ಸಂತೋಷಗಳಿಂದ ತುಂಬಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದೇನೆ ಒಂದು ಲೈಕ್ ಕೊಡಿ. ನಿಮ್ಮಿಂದ ಬಯಸೋದು ನಾವು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಅಷ್ಟೇ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.